ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಎರ್ಟಿಗಾ ಈ ವೆಹಿಕಲ್ಗೆ GPS ಹಾಕೋದು ಯಾವ ರೀತಿ ಅಂತ ನೋಡೋಣ. ಜನರಲ್ ಆಗಿ ನಾವು GPS ಅನ್ನು ಡ್ಯಾಶ್ ಬೋರ್ಡಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಈ ಕೀ ಸೆಟ್ ಹಿಂದ್ಗಡೆ ಎಲ್ಲ ಸೊ ನಾವು ಈ ಲಿವರನ್ನು ಓಪನ್ ಮಾಡಬೇಕು. ಈ ಲಿವರ್ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಸ್ಕ್ರೂ ಇರುತ್ತೆ, ಆ ಸ್ಕ್ರೂವನ್ನು ಬಿಚ್ಚಬೇಕು. ಪ್ರೆಸ್ ಮಾಡಿದರೆ ನಿಮಗೆ ಇದು ಓಪನ್ ಆಗುತ್ತೆ. ಇದನ್ನು ನೀವು ತೆಗಿಬೇಕು. ಈಗ ನೋಡಿ, ಫಸ್ಟ್ ವೋಲ್ಟೇಜ್ ಚೆಕ್ ಮಾಡ್ಕೋಬೇಕು. ನಮಗೆ ಈ ಕೀ ಹಿಂದ್ಗಡೆ ಇರೋಂಥ ಕನೆಕ್ಟ್ರಲ್ಲಿ ವೋಲ್ಟೇಜ್ ಸಿಗುತ್ತೆ, ಒಂದು ಮೇನ್ ಪವರು ಮತ್ತು ಇಗ್ನಿಷನ್ ಸಿಗುತ್ತೆ, ಗ್ರೌಂಡು ಇಲ್ಲೇ ಸಿಗುತ್ತೆ. ಈಗ ನಾನು ವೋಲ್ಟೇಜ್ ಚೆಕ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದೆ ನೋಡಿ. ಇದು ಮೇನ್ ಸಪ್ಲೈ. ಈವನ್ ಗಾಡಿ ಆಫ್ ಇದ್ದಾಗ ಕೂಡ ನಿಮಗೆ ಇಲ್ಲಿ ವೋಲ್ಟೇಜ್ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಕೆಳಗಡೆ ವೈರ್ ಏನಿದೆಯಲ್ಲ, ಇದು ಇಗ್ನಿಷನ್ ವೈರು. ಈಗ ಸಪ್ಲೈ ಬರ್ತಾ ಇಲ್ಲ. ನಾನು ಯಾವಾಗ ಕೀ ಆನ್ ಮಾಡ್ತೀನಿ ಆವಾಗ ಅಲ್ಲಿ ನಮಗೆ ವೋಲ್ಟೇಜ್ ತೋರಿಸುತ್ತೆ ನೋಡಿ. 2 ಸ್ಟೆಪ್ ಆನ್ ಮಾಡಿದ ತಕ್ಷಣ ವೋಲ್ಟೇಜ್ ತೋರಿಸಿದೆ, ಕಾಣ್ತಾ ಇದೆ ಅಲ್ವಾ ವೋಲ್ಟೇಜು ನೋಡಿ. ನಾನು ಕಿಪ್ ಮಾಡ್ತೀನಿ, ವೋಲ್ಟೇಜ್ ಇರೋ ಅದಕ್ಕೆ ನೀವು ಇಗ್ನಿಷನ್ ವೈರ್ನ ಕೊಡಬೇಕು, ಇಗ್ನಿಷನ್ ವೈರ್ನ. ಈಗ ನೋಡಿ, ವೈರ್ನ ರೆಡಿ ಮಾಡ್ಕೊಂಡಿದ್ದೀನಿ. ರೆಡ್ಡು ಡೈರೆಕ್ಟ್ ಸಪ್ಲೈ, ಇದು ಇಗ್ನಿಷನ್ ವೈರು. ಆಲ್ರೆಡಿ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹೊರಗಡೆ ತೆಗಿಬೇಕು. ಓಕೆ, ಆಲ್ರೆಡಿ ಇನ್ನೊಂದು GPS ಇದೆ. ಓಕೆ, ಪರವಾಗಿಲ್ಲ, ನಾವು ಅದೇ ಕನೆಕ್ಟ್ರಲ್ಲಿ ಮತ್ತೆ ಕೊಡ್ಬೋದು. ಈಗ ನೋಡಿ ಯಾವ ರೀತಿ ಅಂತ. ಇದು ಮೇನ್ ಡೈರೆಕ್ಟ್ ವೈರು. ಹುಷಾರಾಗಿ ಕೊಡಬೇಕು, ಆ ಕಡೆ ಈ ಕಡೆ ಯಾವುದು ಟಚ್ ಆಗಬಾರ್ದು. ಮತ್ತು ಇದು ಇಗ್ನಿಷನ್ ವೈರ್ನ ನಾವು ನೋಡ್ಕೊಂಡಿದ್ದೀವಿ. ಇದು ಇಗ್ನಿಷನ್ ವೈರಿಗೆ ಕೊಡ್ತಾ ಇದ್ದೀನಿ. ಓಕೆ, ಜಸ್ಟ್ ನೋಡ್ಕೊಳ್ಳಿ, ಇದು ಸೇಫಾಗಿ ಆ ಕಡೆ ಈ ಕಡೆ ಯಾವುದಕ್ಕೂ ಟಚ್ ಆಗಬಾರ್ದು, ಎಕ್ಸ್ಟ್ರಾ ಇರಬಾರ್ದು. ಈಗ ಏನು ಮಾಡಬೇಕು, ಅದೇ ಕನೆಕ್ಟ್ರಿಗೆ ಕರೆಕ್ಟಾಗಿ ಲಾಕ್ ಆಗಬೇಕು. ನಿಮಗಿಲ್ಲಿ ಲಾಕ್ ಆಗಿರೋ ಸೌಂಡ್ ಬರುತ್ತೆ. ಈಗ ನೋಡಿ, ಗ್ರೌಂಡನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನೀವು ಬಾಡಿಗೆ ಎಲ್ಲಿ ನೆಗೆಟಿವ್ ಇರುತ್ತೆ ನೋಡ್ಕೊಂಬಿಟ್ಟು ಕೊಡ್ಬೋದು. ನಮಗಿಲ್ಲೇ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ನಾನು ಇದೇ ಸ್ಕ್ರೂಗೆ ಅರ್ಥಿಂಗನ್ನು ಕೊಡ್ತೀನಿ. ಆಲ್ರೆಡಿ ಕೊಟ್ಟಿದ್ದಾರೆ, ಬೇರೆ ಯಾರು ಅದೇವರೆಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಕರೆಕ್ಟಾಗಿ ಟೈಟ್ ಆಗಿದೆ. ಈಗ ಏನು ಮಾಡಬೇಕು, GPS ಕನೆಕ್ಟ್ ಮಾಡಬೇಕು. ವೈರಿಂಗ್ ಎಲ್ಲ ಆಗಿದೆ. ಈಗ ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ನಮಗಿಲ್ಲಿ ರೆಡ್ ಲೈಟ್ ಬರ್ತಾ ಇದೆ. ನೋಡಿ, ನೀಟಾಗಿ ಕೇಬಲ್ ಟೈ ಹಾಕಬೇಕು. GPS ಯಾವುದು ಬೀಳಬಾರ್ದು, ಕಾಲಿಗೆ ಟಚ್ ಆಗಬಾರ್ದು, ಮತ್ತು ಯಾರಿಗೂ ಕಾಣಬಾರ್ದು. ಹಿಡನ್ ಆಗಿ ನಾವಿಲ್ಲಿ ಹಾಕ್ತಾಯಿದ್ದೀವಿ. ಎರ್ಟಿಗಾ ಮತ್ತು ಸ್ವಿಫ್ಟು ಏನಿದೆಯಲ್ಲ, ಇದೆಲ್ಲ ಒಂದೇ ಥರ ಆಲ್ಮೋಸ್ಟ್ ಬರುತ್ತೆ ವೈರಿಂಗು. ನೀವು ಎರ್ಟಿಗಾ ಹಾಕೋದನ್ನು ನೋಡಿಕೊಂಡ್ರೆ ನೀವು ಸ್ವಿಫ್ಟಿಗೂ ಕೂಡ ಈಸಿಯಾಗಿ ಹಾಕ್ಬೋದು. ಈ ರೀತಿ ಯಾವುದು ಎಕ್ಸ್ಟ್ರಾ ವೈರ್ ಇರಬಾರ್ದು, ಆ ರೀತಿಯಾಗಿ ನೀವು ನೀಟಾಗಿ ಕೇಬಲ್ ಟೈನ ಹಾಕಬೇಕು. ನೋಡಿ, ಕಂಪ್ಲೀಟ್ ಆಗಿದೆ. ನಾನೀಗ ಕವರ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆಗುತ್ತೆ. ನಿಮ್ಗೆ ಟಕ್ಕಂತ ಸೌಂಡ್ ಬರುತ್ತೆ. ನೋಡಿ, ಈಗ ಕರೆಕ್ಟಾಗಿ ಲಾಕ್ ಆಗಿದೆ. ನಾವೇನು ಸ್ಕ್ರೂ ಬಿಚ್ಚಿದ್ದೀವಲ್ಲ, ಆ ಸ್ಕ್ರೂನ ನೀವು ಕರೆಕ್ಟಾಗಿ ಮತ್ತೆ ಲಾಕ್ ಮಾಡಿಬಿಟ್ರೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಇದೆ. ಪ್ಲೇಸ್ಟೋರಲ್ಲಿ TP ಟ್ರ್ಯಾಕ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಅಂತ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀವಿ, ಅದನ್ನು ಯೂಸ್ ಮಾಡಿ ನೀವು ಲಾಗಿನ್ ಮಾಡ್ಬೋದು. ನೋಡಿ, ಈಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡ್ತಾ ಇದೆ. ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದೀನಿ. ಲಾಗಿನ್ ಆದ ತಕ್ಷಣ ನಿಮ್ಮ ವೆಹಿಕಲ್ಸ್ ಎಷ್ಟಿದೆ ಅಲ್ಲಿ ಕಂಪ್ಲೀಟ್ ಲಿಸ್ಟ್ ಸಿಗುತ್ತೆ. 1 ಇದ್ದರೆ 1, 10 ಇದ್ದರೆ 10, 100 ಇದ್ದರೆ 100, ಎಷ್ಟು ವೆಹಿಕಲ್ಸ್ ಇದೆ ಅಷ್ಟು ಲಿಸ್ಟ್ ಸಿಗುತ್ತೆ. ಅದರ ಸ್ಟೇಟಸ್ಸು ಕೂಡ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ನೋಡಿ, ಟೋಟಲ್ 5 ವೆಹಿಕಲ್ಸ್ ಇದೆ, 2 ರನ್ನಿಂಗ್ ಇದೆ, 2 ಸ್ಟಾಪ್ ಇದೆ, 1 ಐಡ್ಲ್ ಇದೆ. ಓಕೆ, ಈಗ ರನ್ನಿಂಗ್ ವೆಹಿಕಲ್ಸ್ನ ಯಾವ ರೀತಿ ಟ್ರ್ಯಾಕ್ ಮಾಡ್ಬೋದು. ಈಗ ನೋಡಿ, 2 ವೆಹಿಕಲ್ಸ್ ರನ್ನಿಂಗ್ ಇದೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಮೇಲೆ ನೀವು ಕ್ಲಿಕ್ ಮಾಡಿ.
ಈಗ ಈ ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈವ್ ಮ್ಯಾಪ್, ಹಿಸ್ಟ್ರಿ, ರಿಪೋರ್ಟ್, ಶೇರ್, ನೋಟಿಫಿಕೇಷನ್ ಅಂತ ಸುಮಾರು ಆಪ್ಷನ್ಸ್ ಬರುತ್ತೆ. ಈಗ ನೀವು ಲೈವ್ ಮ್ಯಾಪಿಗೆ ಹೋದರೆ ವೆಹಿಕಲ್ದು ಲೈವ್ ಆಗಿ ಎಲ್ಲಿ ಹೋಗ್ತಾ ಇದೆ ನೋಡಿ, ವಿತ್ ಅಡ್ರೆಸ್ ಸಮೇತ, ವಿತ್ ಸ್ಪೀಡೋಮೀಟರು, ಇವತ್ತು ಎಷ್ಟು ರನ್ ಆಯಿತು, ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಒಂದೇ ಮ್ಯಾಪಲ್ಲಿ ಸಿಗುತ್ತೆ.